ಸಿಎಂ ಹಾಗೂ ಡಿಸಿಎಂ ಮನೆಗೆ ಬಾಂಬ್ ಬೆದರಿಕೆ. ಆರ್ಡಿಎಕ್ಸ್ ಸ್ಫೋಟಿಸುವುದಾಗಿ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. 6 ಆರ್ಡಿಎಕ್ಸ್ ಫಿಕ್ಸ್ ಮಾಡಿದ್ದೀವಿ, ಬ್ಲಾಸ್ಟ್ ಮಾಡ್ತೇವೆ ಅಂತ ಹೇಳಿ ಮೇಲ್. ರಿಮೋಟ್ ಮೂಲಕ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬಂದಿರುವುದು ಇದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಬಾಂಬ್ ಫಿಕ್ಸ್ ಆಗಿದೆ. ರಿಮೋಟ್ ಮೂಲಕ ಒತ್ತಿ ನಾವು ಬ್ಲಾಸ್ಟ್ ಮಾಡ್ತೀವಿ. ಅಕ್ಟೋಬರ್ 11ಕ್ಕೆ ಎಫ್ಐಆರ್ ತಡವಾಗಿ ಬೆಳಕಿಗೆ ಬಂದಿರೋದು ಇದು. ಅಶ್ವತ್ಥ ನಾರಾಯಣ ಸ್ವಾಮಿ ಅವರಿಂದ ದೂರು ದಾಖಲಾಗಿತ್ತು. ಸುಮೋಟೋ ಕೇಸನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಹಲಸೂರು ಗೇಟ್ ಪೊಲೀಸರಿಂದ ದೂರು ದಾಖಲಾಗಿದೆ. ಸಿಎಂ ಮತ್ತು ಡಿಸಿಎಂ ಅವರ ಮನೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಈ ಕುರಿತು ಪ್ರಕರಣವನ್ನ ಕೂಡ ದಾಖಲು ಮಾಡಲಾಗಿತ್ತು. ಇದೀಗ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಆರ್ನಾ ಅಶ್ವಿನ್ ಶೇಖರ್ ಮೇಲ್ನಿಂದ ಈ ಬಾಂಬ್ ಬೆದರಿಕೆ ಬಂದಿರುವುದು ಅನ್ನೋದು ಗೊತ್ತಾಗಿದೆ. ಆರ್ನಾ ಅಶ್ವಿನ್ ಶೇಖರ್ @outlook.com ಈ ಇಮೇಲ್ನಿಂದ ಬಾಂಬ್ ಬೆದರಿಕೆ ಬಂದಿರುವುದು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಾಂಬ್ ಬೆದರಿಕೆಯನ್ನ ಮೇಲ್ ಮುಖೇನವಾಗಿ ಹಾಕಲಾಗಿದೆ. 6 ಆರ್ಡಿಎಕ್ಸ್ ಫಿಕ್ಸ್ ಮಾಡಿದ್ದೀವಿ, ಬ್ಲಾಸ್ಟ್ ಮಾಡ್ತೇವೆ, ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲನ್ನ ಕಳಿಸಲಾಗಿದೆ. ಆರ್ನಾ ಅಶ್ವಿನ್ ಶೇಖರ್ ಮೇಲ್ನಿಂದ ತಕ್ಷಣವೇ ಬಾಂಬ್ ಸ್ಕ್ವಾಡ್ ಮೂಲಕ ಪರಿಶೀಲನೆಯೂ ಕೂಡ ನಡೆದಿದೆ. ಸಿಎಂ ಡಿಸಿಎಂ ಮನೆ ಬಳಿ ಪರಿಶೀಲನೆ ಮಾಡಲಾಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಇದು ತಡವಾಗಿ ಬೆಳಕಿಗೆ ಬಂದಿರುವಂತಹ ಪ್ರಕರಣ, ಮೇಲ್ನಲ್ಲಿ ಏನೆಲ್ಲ ಮೆನ್ಷನ್ ಆಗಿತ್ತು, ಹಾಗೆ ದೂರು ಕೊಟ್ಟವರು ಏನು ಹೇಳಿದ್ದಾರೆ ಅಂತ ಹೇಳಿ, ನಂತರ ಬಾಂಬ್ ಬೆದರಿಕೆ ಬಂದ ಆದ್ಮೇಲೆ ಏನೆಲ್ಲ ಪ್ರಕ್ರಿಯೆಗಳು ಅವತ್ತಿನ ದಿನ ಸಿಎಂ ಮತ್ತು ಡಿಸಿಎಂ ಅವರ ನಿವಾಸದಲ್ಲಿ ನಡೀತು ಅಂತ? ಮಧುಶ್ರೀ, ಪಶ್ಚಿಮ ವಲಯದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇತ್ತು. ಶಾಲಾ ಕಾಲೇಜುಗಳು ಸೇರಿದಂತೆ ಕೋರ್ಟ್ಗೂ ಕೂಡ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯನ್ನು ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಇಮೇಲ್ ಬಾಂಬ್ ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ನಗರ ಪೊಲೀಸ್ ಆಯುಕ್ತರು, ಉತ್ತರ ವಿಭಾಗ ಡಿಸಿಪಿ ನೇಮೇಗೌಡರ್ ಅವರ ನೇತೃತ್ವದಲ್ಲಿ ಪಶ್ಚಿಮ ವಲಯದಲ್ಲಿ ಬಂದಂತಹ 14 ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ 29 ಕೇಸ್ ಏನಾಗಿತ್ತು, ಅದಕ್ಕೆ ಒಂದು ವಿಶೇಷವಾದಂತಹ ತಂಡವನ್ನ ರಚನೆ ಮಾಡಿ ಈ ಒಂದು ಬಾಂಬ್ ಬೆದರಿಕೆ ಮೇಲ್ ಮಾಡ್ತಿರುವಂತಹ ಕಿಡಿಗೇಡಿಗಳಿದ್ರೆ ಅವರ ಪತ್ತೆ ಮಾಡೋದಕ್ಕೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ತಂಡ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಹಾಗೆ ಡಿಸಿಎಂ ಮನೆಗೆ ಆರ್ಡಿಎಕ್ಸ್ ಇಟ್ಟಿರೋದಾಗಿ ಬೆದರಿಕೆ ಮೇಲ್ ಮಾಡಿ ಅದನ್ನ ರಿಮೋಟ್ ಮೂಲಕವಾಗಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಅವತ್ತು 11ನೇ ತಾರೀಕು ಮಧ್ಯಾಹ್ನ ಸಂಜೆ ಹೊತ್ತಿಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ 4 ಗಂಟೆ ಸುಮಾರಿಗೆ ಈ ಒಂದು ಡಿಕೆ ಶಿವಕುಮಾರ್ ಅವರ ಅಫಿಷಿಯಲ್ ಮೇಲ್ ಐಡಿ ಏನಿದೆ, ಅದ್ರ ಜೊತೆಗೆ ಸಿಎಂ ಆಫ್ ಕರ್ನಾಟಕ ಅವರ ಅಫಿಷಿಯಲ್ ಮೇಲ್ ಏನಿದೆ, ಆ ಎರಡಕ್ಕೂ ಕೂಡ ಈ ರೀತಿಯಾಗಿ ಸಿಎಂ ನಿವಾಸ ಹಾಗೆ ಡಿಕೆಶಿ ನಿವಾಸಕ್ಕೆ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಮೇಲ್ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಅಲರ್ಟ್ ಆದಂತಹ ಪೊಲೀಸರು ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಸಿಎಂ ಹಾಗೆ ಡಿಸಿಎಂ ನಿವಾಸಕ್ಕೆ ತೆರಳಿ ಹುಡುಕಾಟವನ್ನ ಕೂಡ ನಡೆಸಿದ್ರು, ಬಾಂಬನ್ನು ಇಟ್ಟಿರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಅದಾದ ನಂತರದಲ್ಲಿ ಪರಿಶೀಲನೆ ವೇಳೆ ಆ ರೀತಿಯಾದಂತಹ ಯಾವುದೇ ಸ್ಫೋಟಕ ವಸ್ತುಗಳು ಅಲ್ಲಿ ಪತ್ತೆ ಆಗಿಲ್ಲ. ಹಾಗಾಗಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಸ್ಪಷ್ಟ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ವಿಭಾಗದ ಡಿಸಿಪಿ ರವರ ಒಂದು ಆದೇಶದ ಮೇರೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕೆ ತನಿಖೆ ಕೂಡ ಮಾಡ್ತಿರುವಂತದ್ದು. ಯಾರು ಈ ಮೇಲನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮಧುಶ್ರೀ, ಧನ್ಯವಾದ ರಾಚಪ್ಪ ತಮ್ಮ ಮಾಹಿತಿಗಾಗಿ.